Hello everyone, this is Deepthi. So chemical kinetics part 2 MCQ questions ಬಗ್ಗೆ ಮಾಡ್ತಿದ್ದೀನಿ. ಸೊ 11th ಕ್ವಶನ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು 10 ಕ್ವಶನ್ಸ್ ಮಾಡಿದ್ದೆ, ಅದರ ರಿಲೇಟೆಡ್ ಆಗಿ ಇವಾಗ 11th ಕ್ವಶನ್ ಇದೆ ನೋಡಿ. ಸೊ 11th one, in a first order reaction the concentration of reactant is reduced to 12.5% in 1 hour. ಸೊ ಇಲ್ಲಿ ಅಂಡರ್ಲೈನ್ ಮಾಡ್ಕೋಬೇಕಾವಾಗ ಗೊತ್ತಾಗೋಗುತ್ತೆ ಬೇಗ. ಸೊ ಫಸ್ಟ್ ಆರ್ಡರ್ ರಿಯಾಕ್ಷನು 12.5% ಇನ್ 1 hour ಅಂತ ಹೇಳಿದ್ದಾರೆ. ವೆನ್ ವಾಸ್ ಇಟ್ ಹಾಫ್ ಕಂಪ್ಲೀಟೆಡ್? ಕಂಡುಹಿಡಬೇಕಾಗಿರೋದೇನು? ಟಿ ಹಾಫ್, ಇಲ್ಲಿ ಹಾಫ್ ಕಂಪ್ಲೀಟೆಡ್. ಓಕೆ, ಸೊ ಈ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಇವಾಗ ಫಸ್ಟ್ ಆರ್ಡರ್ ರಿಯಾಕ್ಷನ್ದು ಫಾರ್ಮುಲಾ ಬರ್ಕೊಳ್ಳೋಣ. ಸೊ ಕೆ ಈಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಆರ್ ನಾಟ್ ಡಿವೈಡೆಡ್ ಬೈ ಆರ್. ಸೊ ಇಲ್ಲಿ 2.303 ಸೊ ಡಿವೈಡೆಡ್ ಬೈ ಟೈಮ್ ಎಷ್ಟು ಕೊಟ್ಟಿದ್ದಾರೆ? ಸೊ ಟೈಮ್ 1 hour ಅಂತ ಕೊಟ್ಟಿದ್ದಾರೆ, ನಾವು ಮಿನಿಟ್ಸಲ್ಲಿ ತೊಗೊಳ್ಳೋಣ. ಸೊ ಹಾಗೆ 60 minutes. ಸೊ ಲಾಗ್ ಆರ್ ನಾಟ್ ಅಂದರೆ ಏನು? 100 ಡಿವೈಡೆಡ್ ಬೈ ಆರ್ ಅಂತ ಅಂದರೆ ಸೊ 12.5% ಅಂತ ಅವರೇ ಕೊಟ್ಟಿದ್ದಾರೆ, 12.5%. ಸೊ ಇಷ್ಟು ಮಾಡಿದಾಗ ನಿಮಗೆ ವ್ಯಾಲ್ಯೂ, ಸೊ ಲಾಗ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನಾನು ಲಾಗ್ ಶಾರ್ಟ್ಕಟ್ಸ್ ಟ್ರಿಕ್ಸ್ ವಿಡಿಯೋ ನಾನು ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಚೆಕ್ ಮಾಡಿ, ಅದರಲ್ಲಿ ಶಾರ್ಟ್ಕಟ್ ಮೆಥಡ್. ಸೊ ಇಷ್ಟು ನೀವು ಸಾಲ್ವ್ ಮಾಡಿದಾಗ ನಿಮಗೆ ಬರೋ ವ್ಯಾಲ್ಯೂ 0.0346 ಬರುತ್ತೆ. 0.0346 ಇದೇನು? ಸೊ ರೇಟ್ ಕಾನ್ಸ್ಟೆಂಟ್ ನಿಮಗೆ ಸಿಕ್ಕಿದೆ. ಈಗ ಇದನ್ನ ಯೂಸ್ ಮಾಡ್ಕೊಂಡು ಏನು ಕಂಡುಹಿಡಿಬೇಕು ನೀವು? ಟಿ ಹಾಫ್ ಕಂಡುಹಿಡಬೇಕು. ಟಿ ಹಾಫ್ ಈಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಕೆ. ಸೊ 0.693 ಡಿವೈಡೆಡ್ ಬೈ ಕೆ ವ್ಯಾಲ್ಯೂ 0.0346 ಹಾಕಿದಾಗ ನಿಮಗೆ ಎಷ್ಟು ವ್ಯಾಲ್ಯೂ ಬರುತ್ತೆ? ಸೊ ಇದು ನಿಮಗೆ ಡಿವೈಡ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಪಾಯಿಂಟ್ ಯೂಸ್ ಮಾಡಿದ್ರೆ ಪಾಯಿಂಟ್ನ ಶಿಫ್ಟ್ ಮಾಡ್ಕೊಂಡು ಪವರ್ ಆಗಿ ಕ್ಯಾರಿ ಮಾಡ್ಕೊಳ್ಳಿ. ಸೊ ಪಾಯಿಂಟ್ ಶಿಫ್ಟ್ ಮಾಡ್ಕೊಳ್ಳಿ, ಪವರ್ ಕ್ಯಾರಿ ಮಾಡಿ, ಪವರ್ ಕ್ಯಾನ್ಸಲ್ ಮಾಡ್ಕೊಂಡು ಆಮೇಲೆ ನೀವು ಡಿವಿಷನ್ ಮಾಡಿ, ಅವಾಗ ಈಸಿಯಾಗಿ ಬರುತ್ತೆ ಆನ್ಸರು. ಸೊ ಫೈನಲಿ ನಿಮಗೆ ಆನ್ಸರ್ 20 minutes ಅಂತ ಬರ್ತಿದೆ. ಸೊ ಹಾಗೆ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಹೀಗೆ ನೀವು ಸಾಲ್ವ್ ಮಾಡಬೇಕು. ಸೊ ನೆಕ್ಸ್ಟ್, ಸೊ 12th one, half life of a reaction is found to be inversely proportional. ಏನಂತ ಹೇಳ್ತಿದ್ದಾರೆ? ಹಾಫ್ ಲೈಫ್. ಸೊ ಟಿ ಹಾಫ್ ಆಫ್ ಎ ರಿಯಾಕ್ಷನ್ is found to be inversely proportional to the cube of initial concentration. ಈ ಥರ ಹೇಳಿದ್ದಾರೆ ಅವರು, ಇದನ್ನ ಬರ್ಕೊಂಡೆ. ದ ಆರ್ಡರ್ ಆಫ್ ರಿಯಾಕ್ಷನ್ ಈಸ್, ದೆನ್ ದಿ ಆರ್ಡರ್ ಆಫ್ ರಿಯಾಕ್ಷನ್ ಯಾವುದು ಅಂತ ಕಂಡುಹಿಡಿಬೇಕು. ಈ ಥರ ಬರ್ತಿದೆ, ಹಾಗಾದರೆ ಆರ್ಡರ್ ಆಫ್ ರಿಯಾಕ್ಷನ್ ಯಾವುದಿದೆ ಅಂತ ಹೇಳಬೇಕು. ಹೇಗೆ ಕಂಡುಹಿಡಿಯೋದು ಆರ್ಡರ್ ಆಫ್ ರಿಯಾಕ್ಷನ್? ಸೊ ಟಿ ಆಫ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ 1 minus n. ಎ ಟು ದ ಪವರ್ ಆಫ್ 1 minus n. ಈ ಶಾರ್ಟ್ಕಟ್ ಮೆಥಡಿಂದ ನೀವು ಹಾಫ್ ಲೈಫ್ ಆರ್ಡರ್ಸ್ನ ನೀವು ಕಂಡುಹಿಡ್ಕೋಬೋದು. ಇದನ್ನ ಬರೆದಿಡ್ಕೋಬೇಕು ಅಂತ ಮುಂಚೆನೇ ಹೇಳಿದ್ದೀನಿ ನಾನು. ಸೊ ಟಿ ಹಾಫ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ 1 minus n. ಇನ್ನೊಂದು ಮೆಥಡು ಇದೆ. ಸೊ ಟಿ ಹಾಫ್ ಈಸ್ ಈಕ್ವಲ್ ಟು 1 by ಎ ಟು ದ ಪವರ್ ಆಫ್ n minus 1 ಇದೆ, ಇದು ಆಗುತ್ತೆ. ಸೊ ಈಗ ಎನ್ ಜಾಗದಲ್ಲಿ ನಾನು ವ್ಯಾಲ್ಯೂ ಹಾಕ್ಕೊಂಡು ಹೋಗೋಣ. ಸೊ ಇವಾಗ ಎನ್ ಜಾಗದಲ್ಲಿ ಸೊ ಟಿ ಹಾಫ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ 1 ಮೈನಸ್ ಎನ್ ಜಾಗಕ್ಕೆ ಫಸ್ಟ್ ಆಪ್ಷನ್ ಯಾವುದೇ 4 ಇದೆ, -4 ಅಂತ ಹಾಕ್ಕೊಂಡೆ. ಆಗ ಎಷ್ಟು ಬಂತು? ಎ ಈಸ್ ಈಕ್ವಲ್ ಟು 1 minus 4 ಅಂತಂದರೆ ಎಷ್ಟು? -3 ಬರ್ತಿದೆ. ಸೊ -3ನ ಹೇಗೆ ಬರ್ಕೊಳ್ತೀವಿ ನಾವು? ಓಕೆ, ಟಿ ಹಾಫ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ -3 ಇಂದ 1 by ಎ ಕ್ಯೂಬ್ ಅಂತ ಬರ್ಕೋಬೋದಾ? 1 by ಎ ಕ್ಯೂಬ್. ಸೊ ಇದನ್ನ ಮೇಲೆ ಬರ್ಕೊಂಡ್ರೆ -3. ಸೊ ಇವಾಗ ಇದು ಮ್ಯಾಚ್ ಆಗ್ತಾ ಇದೆ, ಹಾಗಾಗಿ ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಗೊತ್ತಾಗ್ತಿದೆಯಾ? ಈ ಥರ 3 ಹಾಕಿ ಚೆಕ್ ಮಾಡ್ಬೋದು, 5 ಹಾಕಿ ಚೆಕ್ ಮಾಡಿ, ಎನ್ ಜಾಗ 2 ಹಾಕಿ ಚೆಕ್ ಮಾಡಿ. ಸೊ ಅವ್ರು ಹೇಳಿರೋ ಕ್ವಶನ್ಗೆ ಮ್ಯಾಚ್ ಆಗ್ತಿರೋದು ಇದು ಒಂದೇ ಆನ್ಸರು. ಸೊ ಹಾಗಾಗಿ ಸೊ ಆರ್ಡರ್ ಆಫ್ ರಿಯಾಕ್ಷನ್ ಏನಾಯಿತು? 4. ಗೊತ್ತಾಗ್ತಿದೆ ಅಲ್ವಾ? ಟಿ ಹಾಫ್ 1 minus n. So next, in the simple reaction 2a plus b that gives a to b, if the concentration of a is double and b is half, then the rate of reaction will be. So first rate of reaction ಬರ್ಕೊಳ್ಳೋಣ. rate is equal to ಇದಕ್ಕೆ a power 2
ಸೊ ಬಿ, ಇಲ್ಲಿ ಎ ಪಕ್ಕ 2 ಇದೆ, ಹಾಗಾಗಿ ಪವರ್ 2. ಸೊ ಬಿ ಪಕ್ಕ ಏನೂ ಇಲ್ಲ, ಸೊ ಹಾಗಾಗಿ ಅದು ಪವರ್ ಬರ್ದಿಲ್ಲ, ಅಂದರೆ ಲೆಕ್ಕ ಇಲ್ಲಿ 1 ಇದೆ ಅಂತ. ಸೊ ಇವಾಗ ಏನಂತ ಹೇಳಿದರೆ ಎ ಡಬಲ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ ಕಾನ್ಸ್ಟೆಂಟ್ ಕೆ. ಸೊ ಎ ಡಬಲ್ ಆಗ್ತಿದೆ ಅಂದರೆ ಕಾನ್ಸಂಟ್ರೇಷನ್ 2 ಅಂತ ಹಾಕ್ಕೊಳ್ಳಿ, 2². ಆಮೇಲೆ ಬಿ ಏನಾಗ್ತಿದೆ, ಹಾಫ್ ಆಗ್ತಿದೆ ಅಂತ ಹೇಳ್ತಿದ್ದೀವಿ. ಸೊ 1/2 ಅಂತ ಬರ್ಕೊಳ್ಳೋದಷ್ಟೇ. ಸೊ ಈಗ ಕೆ 4 ಆಯಿತು, ಇದು 1/2 ಆಯಿತು. ಸೊ 2 2s are 4, ಫೈನಲ್ ಆನ್ಸರ್ 2k ಬರ್ತಿದೆ. ಸೊ ರೇಟ್ ಈಸ್ ಈಕ್ವಲ್ ಟು 2k, ಅಂದರೆ ರೇಟ್ ಇನ್ಕ್ರೀಸ್ ಬೈ 2 ಟೈಮ್ಸ್ ಅಂತ. ಸೊ ಹಾಗೆ ಆಪ್ಷನ್ ಆಗಬೇಕು ಇದರಲ್ಲಿ. ಸೊ ರೇಟ್ ಇನ್ಕ್ರೀಸ್ಡ್ ಬೈ 2 ಟೈಮ್ಸ್, ಆಪ್ಷನ್ ಎ ಇಸ್ ದಿ ರೈಟ್ ಆನ್ಸರ್. ಸೊ ಈ ಥರ ಸಿಂಪಲ್ ಕ್ವಶನ್ಸ್ ಇರುತ್ತೆ. ಸೊ ಇದು ನೋಡಿ ಸಿಂಪಲ್ ಆಗಿದೆ, ಇದು ಸಿಂಪಲ್ ಆಗಿದೆ, ಅದರ ಫಾರ್ಮುಲಾ ಗೊತ್ತಿರಬೇಕು. ಇದು ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಕಂಡುಹಿಡಿಯೋಕ್ಕೂ ಫಾರ್ಮುಲಾ ಹೇಳ್ಕೊಟ್ಟಿದೆ. ಹಾಗೆ ಇಲ್ಲಿ ಆರ್ಡರ್ ಆಫ್ ಹಾಫ್ ಲೈಫ್ ಆಫ್ ಆರ್ಡರ್ ಆಫ್ ರಿಯಾಕ್ಷನ್ ಕಂಡುಹಿಡ್ಕೊಳ್ಳೋಕ್ಕೆ ಈ ಫಾರ್ಮುಲಾ. ಸೊ ನೆಕ್ಸ್ಟು, ಸೊ ಇದು ಡಿಫ್ರೆಂಟ್ ಕ್ವಶನ್. ಇದು ಕೂಡ ನೀವು ಪ್ರಾಕ್ಟೀಸ್ ಮಾಡ್ತು ಅಂದರೆ ಈಸಿಯಾಗಿ ನಿಮಗೆ ಬರುತ್ತೆ, ಆನ್ಸರ್ ಮಾಡಬಹುದು. ಫಾರ್ ಎ ಕೆಮಿಕಲ್ ರಿಯಾಕ್ಷನ್ ಎ ಗಿವ್ಸ್ ಪ್ರಾಡಕ್ಟ್, ದ ರೇಟ್ ಆಫ್ ರಿಯಾಕ್ಷನ್ ಡಬಲ್ಸ್. ಇಲ್ಲಿ ಏನು ಹೇಳ್ತಿದ್ದಾರೆ, ಯಾವ್ದು ಡಬಲ್ ಆಗ್ತಿದೆ, ರೇಟ್ ಆಫ್ ರಿಯಾಕ್ಷನ್ನೇ ಡಬಲ್ ಆಗ್ತಿದೆ. ವೆನ್ ದ ಕಾನ್ಸಂಟ್ರೇಷನ್ ಆಫ್ ಎ ಈಸ್ ಇನ್ಕ್ರೀಸ್ಡ್ ಬೈ 4 ಟೈಮ್ಸ್. ಕಾನ್ಸಂಟ್ರೇಷನ್ ಆಫ್ ಎ ಈಸ್ ಇನ್ಕ್ರೀಸ್ಡ್ ಬೈ 4 ಟೈಮ್ಸ್. ದೆನ್ ದಿ ಆರ್ಡರ್ ಆಫ್ ರಿಯಾಕ್ಷನ್ ಈಸ್, ಹಾಗಾದರೆ ಆರ್ಡರ್ ಆಫ್ ರಿಯಾಕ್ಷನ್ ಏನಾಗಿರುತ್ತೆ ಅಂತ ಕೇಳ್ತಿರೋದು. ಸೊ ಆರ್ಡರ್ ಆಫ್ ರಿಯಾಕ್ಷನ್ ಅಂದರೆ ನಿಮಗೆ ಗೊತ್ತಿದೆ ಏನು ಆರ್ಡರ್ ಆಫ್ ರಿಯಾಕ್ಷನ್ ಅಂತಂದರೆ. ಸೊ ಇವಾಗ ಎ ಟು ದ ಪವರ್ ಆಫ್ ಎಕ್ಸ್ ಮತ್ತು ಬಿ ಟು ದ ಪವರ್ ಆಫ್ ವೈ ಅಂತ ಇತ್ತು ಅಂದರೆ ಆರ್ಡರ್ ಆಫ್ ರಿಯಾಕ್ಷನ್ ಅಂದರೆ ಈ ಪವರ್ಸ್ನ ಆ್ಯಡ್ ಮಾಡಬೇಕು, ಎಕ್ಸ್ ಪ್ಲಸ್ ವೈ, ಅದೇ ನಿಮಗೆ ಆರ್ಡರ್ ಆಫ್ ರಿಯಾಕ್ಷನ್. ಓಕೆನಾ. ಈಗ ಇದನ್ನ ಬರ್ಕೊಳ್ಳೋಣ. ಎ ಗಿವ್ಸ್ ಪ್ರಾಡಕ್ಟ್ ಅಂತ ಹೇಳಿದರೆ ಇದಕ್ಕೆ ರೇಟ್ ಹೆಂಗೆ ಬರ್ಕೋಬೇಕು, ರೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತಿದೆ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಈಗ ಬರ್ಕೊಂಡಿದ್ದೀನಿ. ಈಗ ಏನು ಕಂಡುಹಿಡಿಬೇಕು ಅಂತ ಅಂದರೆ ಆರ್ಡರ್ ಆಫ್ ರಿಯಾಕ್ಷನ್ ಅಂದರೆ ಇದ್ರ ಪವರ್ನ ನಾನು ಕಂಡುಹಿಡಿಬೇಕು. ಸೊ ಇದು ಪವರ್ ಕಂಡುಹಿಡಿಬೇಕು, ಹಾಗಾಗಿ ಇದನ್ನ ನಾನು ಎಕ್ಸ್ ಅಂತ ಹಾಕೋತೀನಿ, ಏನು ಅಂತ ಗೊತ್ತಿಲ್ಲ. ಓಕೆನಾ. ಸೊ ನೆಕ್ಸ್ಟ್ ಫಸ್ಟ್ ಇದನ್ನ ಬರ್ಕೊಬಿಡ್ಬೇಕು. ಜನ್ರಲ್ ಆಗಿ ಇಲ್ಲಿ ಏನೇ ರಿಯಾಕ್ಷನ್ ಕೊಟ್ಟರು ಈ ಥರ ಬರ್ಕೊಡ್ಬೇಕು. ನೆಕ್ಸ್ಟ್ ದ ರೇಟ್ ಆಫ್ ರಿಯಾಕ್ಷನ್ ಡಬಲ್ ಅಂತ ಹೇಳ್ತಿದ್ದಾರೆ, ರೇಟ್ ಆಫ್ ರಿಯಾಕ್ಷನ್ ಡಬಲ್ ಆಗ್ತಿದೆ. ಸೊ ಹಾಗಾಗಿ ನಾನು ಇವಾಗ ಇದಕ್ಕೆ 2k ಅಂತ ತೊಗೊಳ್ತಾ ಇದ್ದೀನಿ. ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಕೆ ಹಾಗೇ ಇದೆ. ಅದಾದಮೇಲೆ ಎ ಈಸ್ ಇನ್ಕ್ರೀಸ್ಡ್ ಬೈ 4 ಟೈಮ್ಸ್ ಅಂತ ಹೇಳ್ತಿದ್ದಾರೆ. ಎ ಜಾಗದಲ್ಲಿ 4 ಅಂತ ಹಾಕ್ಕೊಂಡೆ, ಇಲ್ಲಿ ಎಕ್ಸ್ ಅಂತ ಹಾಕ್ಕೊಂಡೆ. ಈಗ ನಾವು ಕಂಡುಹಿಡಬೇಕಾಗಿರೋದು ಎಕ್ಸ್ ಮಾತ್ರ. ಓಕೆ. ಈಗ ಕೆ ಕ್ಯಾನ್ಸಲ್, ಇದು 2 ಅಂತ ತೊಗೊಳ್ತಾ ಇದ್ದೀನಿ. ಸೊ 4ನ ಯಾವ ಥರ ಬರ್ಕೋಬೋದು ಅಂತಂದರೆ 2². ಓಕೆನಾ. ಆದಷ್ಟು ರೇಟ್ ಮತ್ತು ಈ ಕಡೆ ಇರೋ ವ್ಯಾಲ್ಯೂ ಈಕ್ವಲ್ ಆಗಿರೋ ಥರ ನೋಡ್ಕೊಳ್ಳಿ. ಸೊ 4ನ ನಾನು 2² ಅಂತ ಬರೆದೆ, ಇಲ್ಲಿ 2x ಆಯಿತು. ಸೊ 2x ಆಯಿತು. ಇದೆರಡು ಸೇಮ್ ಆಗಿರೋದ್ರಿಂದ ನಾವು ಇವಾಗ ಪವರ್ಸ್ ತೊಗೊಳ್ತಿದ್ನಿ. ಪವರ್ ಏನಿದೆ 2x ಇದೆ, ಇಲ್ಲಿರೋ ಪವರ್ ಏನು 1 ಇದೆ. ಸೊ ಹಾಗಾಗಿ ಹೆಂಗೆ ಬರ್ಕೋತೀವಿ, 1 ಈಸ್ ಈಕ್ವಲ್ ಟು 2x ಅಂತ ಬರ್ಕೊಂಡೆ. ಪವರ್ಸ್ನ ತೊಗೊಳ್ತಿದ್ದೀನಿ. 1 ಈಸ್ ಈಕ್ವಲ್ ಟು 2x. ಫೈನಲ್ ಆಗಿ ಎಕ್ಸ್ಗೆ ಏನು ಬರುತ್ತೆ ವ್ಯಾಲ್ಯೂ, ಎಕ್ಸ್ ಈಸ್ ಈಕ್ವಲ್ ಟು 1/2. ಎಕ್ಸ್ ಈಸ್ ಈಕ್ವಲ್ ಟು 1/2. ಸೊ ಹಾಗಾಗಿ ಆಪ್ಷನ್ ಯಾವುದಾಯಿತು, ಆಪ್ಷನ್ ಸಿ ಈಸ್ ದಿ ರೈಟ್ ಆನ್ಸರ್. ಸೊ ದ ಆರ್ಡರ್ ಆಫ್ ರಿಯಾಕ್ಷನ್ ಈಸ್ ಹಾಫ್. ಗೊತ್ತಾಗ್ತಿದಲ್ವಾ. ಈ ಥರ ಆರ್ಡರ್ ಆಫ್ ರಿಯಾಕ್ಷನ್ ಕಂಡುಹಿಡ್ಕೋಬೇಕು. ಈ ಸ್ಟೆಪ್ಪು ಹೇಗೆ ಬರೆಯೋದು ಅಂತ ತಿಳ್ಕೊಂಡಿರಬೇಕು. ಸೊ ನೆಕ್ಸ್ಟ್, ದ ರೇಟ್ ಕಾನ್ಸ್ಟೆಂಟ್ ಫಾರ್ ಎ ರಿಯಾಕ್ಷನ್ ಈಸ್, ಸೊ 3.25 × 10⁻³ ಮೋಲ್ ಇನ್ವರ್ಸ್ ಟು ಲೀಟರ್ ಸ್ಕ್ವೇರ್ ಮತ್ತು ಮಿನಿಟ್ ಇನ್ವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದ ಆರ್ಡರ್ ಆಫ್ ರಿಯಾಕ್ಷನ್ ಈಸ್, ಇಲ್ಲಿ ಈ ಕ್ವಶನಲ್ಲಿ ಏನೂ ಕೊಟ್ಟಿಲ್ಲ, ಬರೀ ರೇಟ್ ಕಾನ್ಸ್ಟೆಂಟ್ ಒಂದೇ ಕೊಟ್ಟಿರೋ. ರೇಟ್ ಕಾನ್ಸ್ಟೆಂಟ್ ಅಂದರೆ ಕೆ. ರೇಟ್ ಕಾನ್ಸ್ಟೆಂಟ್ ಒಂದೇ ಕೊಟ್ಟಿರೋದು, ಒಂದನ್ನೇ ಯೂಸ್ ಮಾಡ್ಕೊಂಡು ನಾವು ಫಾರ್ಮುಲಾ ಪ್ರಾಬ್ಲಮ್ಸ್ ಎಲ್ಲ ಮಾಡೋಕ್ಕಾಗಲ್ಲ. ಹಾಗಾದರೆ ಇದು ಹೇಗೆ ಸಾಲ್ವ್ ಮಾಡೋದು, ಇದು ಹೇಗೆ ಸಾಲ್ವ್ ಮಾಡೋದು ಅಂದರೆ ಯೂನಿಟ್ ನೋಡ್ಬಿಟ್ಟು ನಾವು ಸಾಲ್ವ್ ಮಾಡಬೇಕು. ಸೊ ನಮಗೆ ಯೂನಿಟ್ ಆಫ್ ರೇಟ್ ಕಾನ್ಸ್ಟೆಂಟ್ ಹೆಂಗೆ ಕಂಡುಹಿಡಿಯೋದು ಅಂತ ಗೊತ್ತು. ಸೊ ಅದಕ್ಕೆ ಸಿಂಪಲ್ ಫಾರ್ಮುಲಾ ಏನು, ಮೋಲ್ ಲೀಟರ್ ಇನ್ವರ್ಸ್ 1 - n ಸೆಕೆಂಡ್ ಇನ್ವರ್ಸ್. ಇದು ಜನರಲ್ ರಿಯಾಕ್ಷನ್. ಎನ್ ಜಾಗದಲ್ಲಿ ನಾವು ಇಲ್ಲಿ ಕೊಟ್ಟಿರೋ ಆಪ್ಷನಲ್ ಕೊಟ್ಟಿರೋದನ್ನೆಲ್ಲ ಯೂಸ್ ಮಾಡ್ಕೋಬೇಕು. ಸೊ ಇವಾಗ ಎನ್ ಜಾಗದಲ್ಲಿ 0 ಹಾಕೊಂಡ್ರೆ ಏನು ಬರುತ್ತೆ, ಸೊ ಮೋಲ್ ಲೀಟರ್ ಇನ್ವರ್ಸ್ ಇಂಟು ಪವರ್ ಮೈನಸ್ ಈ ಥರ ಬರ್ತಾ ಇದೆ. ಸೊ ಅದೇ 1 ಹಾಕ್ಕೊಂಡ್ರೆ ಏನು ಬರುತ್ತೆ, 1 - 1 0 ಆಯಿತು. ಸೊ ಕಂಪ್ಲೀಟಾಗಿ ಸೆಕೆಂಡ್ಸ್ ಬರ್ತಾ ಇದೆ. ಇವಾಗ 2 ಹಾಕ್ಕೊಂಡು ನೋಡೋಣ. ಸೊ ಮೋಲ್ ಲೀಟರ್ ಇನ್ವರ್ಸು 1 - 2 ಸೆಕೆಂಡ್ ಇನ್ವರ್ಸ್. ಸೊ ಏನು ಮಾಡುತ್ತೆ, 1 - 2 ಅಂದರೆ -1. ಸೊ ಅವಾಗ ಏನಾಯಿತು, ಮೋಲ್ ಇನ್ವರ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಲೀಟರ್ ಸೆಕೆಂಡ್ ಇನ್ವರ್ಸ್. ಇದು ಆಗಲ್ಲ. ಸೊ ಹಾಗಾದರೆ ನೆಕ್ಸ್ಟ್ ಯಾವುದು, ಆಪ್ಷನ್ 3.
3 ಹಾಕ್ಕೊಂಡು ನೋಡೋಣ. ಮೋಲ್ ಲೀಟರ್ ಇನ್ವರ್ಸ್ 1 ಮೈನಸ್ 3 ಸೆಕೆಂಡ್ ಇನ್ವರ್ಸ್. ಸೊ ಇಲ್ಲಿ 1 ಮೈನಸ್ 3 ಅಂತಂದರೆ ಎಷ್ಟಾಯಿತು? -2 ಆಯಿತು. ಕರೆಕ್ಟಾ? -2. ಸೊ -2 ಇಲ್ಲಿಗೆ ತೊಗೊಂಡ್ರೆ ಮೋಲ್ -2. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 2 1s 2. ಸೊ ಅದಾದಮೇಲೆ ಸೆಕೆಂಡ್ ಇನ್ವರ್ಸ್. ಸೊ ಈ ಥರ ಬರ್ತಾ ಇದೆ ನಮಗೆ ನೋಡಿ, ಇದಕ್ಕೆ ಮ್ಯಾಚ್ ಆಗ್ತಿದೆ. ಮೋಲ್ ಇನ್ವರ್ಸ್ ಟು ಲೀಟರ್ ಸ್ಕ್ವೇರ್ ಮತ್ತು ಸೆಕೆಂಡ್ ಇನ್ವರ್ಸ್ ಕೊಟ್ಟಿದ್ರೆ ಮಿನಿಟ್ ಇನ್ವರ್ಸು. ಸೊ ಸೆಕೆಂಡ್ ಮಿನಿಟ್ಸ್. ಸೊ ಪ್ರಾಬ್ಲಮ್ ಇಲ್ಲ. ಆಪ್ಷನ್ 3 ಈಸ್ ದಿ ರೈಟ್ ಆನ್ಸರ್. ಹೀಗೆ ನೋಡ್ಬೇಕು ನೀವು. ಸೊ ನೆಕ್ಸ್ಟ್ 16th ಒನ್. ದ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್. ಸೊ ದ ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ 69.3 seconds. ಟೈಮ್ ಕೊಟ್ಟಿದ್ದಾರೆ. ವಾಟ್ ಇಸ್ ದಿ ರೇಟ್ ಕಾನ್ಸ್ಟೆಂಟ್? ಸೊ ಸಿಂಪಲ್ ಕ್ವಶನ್ ಇದು. ಕೆ ಇಸ್ ಈಕ್ವಲ್ ಟು 0.693 ಡಿವೈಡೆಡ್ ಬೈ ಟಿ ಹಾಫ್. ಓಕೆ, ಸೊ ಇವಾಗ 0.693 ಟೈಮ್ ಕೊಟ್ಟಿದ್ದಾರೆ ನಮಗೆ 69.3. ಸೊ ಇದನ್ನು ಡಿವೈಡ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಆನ್ಸರ್? 0.01. ಸೊ ಗೊತ್ತಾಗದಿದ್ರೆ ಪಾಯಿಂಟ್ ಶಿಫ್ಟ್ ಮಾಡಿ ಡಿವೈಡ್ ಮಾಡಿ. ಸೊ ಪಾಯಿಂಟ್ ಶಿಫ್ಟ್ ಮಾಡಿ ಡಿವೈಡ್ ಮಾಡಿದಾಗ ಇದು ಕ್ಯಾನ್ಸಲ್ ಆಗುತ್ತೆ, ರೈಟ್? ಸೊ ಅವಾಗ ನಿಮಗೆ ಆನ್ಸರ್ 0.01 seconds ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ 17th ಒನ್. For a reaction between A and B, the order with respect to A is. For reaction between A and B, the order with respect to A is 2. So order, first rate ಬರ್ಕೊಳ್ಳೋಣ. Rate is equal to K. A and B ಮಾತ್ರ ಇರೋದು. ಸೊ A ಅಂತ ಬರ್ಕೋತಾ ಇದ್ದೀನಿ ಮತ್ತು B ಅಂತ ಬರ್ಕೋತಾ ಇದ್ದೀನಿ. ಅವ್ರು ಏನು ಹೇಳ್ತಿದ್ದಾರೆ ಇಲ್ಲಿ? ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಆರ್ಡರ್ ಅಂತ ಅಂದರೆ ತಲೆ ಮೇಲೆ ಬರಿಬೇಕು. ದ ಆರ್ಡರ್ ವಿತ್ ರೆಸ್ಪೆಕ್ಟ್ ಟು ಎ ಈಸ್ 2. ಆರ್ಡರ್ ಮೇಲ್ಗಡೆ ತಲೆ ಮೇಲೆ ಬರೀತಿದ್ದೀನಿ. ದ ಅದರ್ ವಿತ್ ರೆಸ್ಪೆಕ್ಟ್ ಟು ಬಿ ಈಸ್ 3. ಸೊ 3. ನೆಕ್ಸ್ಟ್ ನಾವು ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ಬರೆಯೋದು ಯಾವಾಗಲೂ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಈ ಬ್ರ್ಯಾಕೆಟ್ನ ಮೋಲಾರ್ ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಹಾಗೆ ವರ್ಡ್ಸ್ನ ಕೊಟ್ಟಿರ್ತಾರೆ. ದ ಕಾನ್ಸಂಟ್ರೇಷನ್ ಆಫ್ ಬೋತ್ ಎ ಆ್ಯಂಡ್ ಬಿ ಆರ್ ಡಬಲ್ಡ್ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ಕಾನ್ಸಂಟ್ರೇಷನ್ ಆಫ್ ಎನು 2 ಮತ್ತು ಬಿನೂ 2. ಸೊ ಇಲ್ಲಿ ಬರ್ಕೊಳ್ಳೆ ಈಗ ಕಾನ್ಸಂಟ್ರೇಷನ್ ಆಫ್ ಎ ಇಸ್ ಡಬಲ್ ಆ್ಯಂಡ್ ಬಿ ಈಸ್ ಆಲ್ಸೋ ಡಬಲ್ಡ್ ಅಂತ ಹೇಳ್ತಿದ್ದಾರೆ. 2 ಬರ್ಕೊಂಡು. ದ ರೇಟ್ ವಿಲ್ ಇನ್ಕ್ರೀಸ್ ಬೈ ಎ ಫ್ಯಾಕ್ಟರ್. ಹಾಗಾದರೆ ರೇಟ್ ಎಷ್ಟು ಟೈಮ್ ಇನ್ಕ್ರೀಸ್ ಆಗ್ತಿದೆ ಅಂತ ಕೇಳ್ತಿರೋದು. ಸೊ ಕೆ 2 2s 4. ಸೊ 2 2s 4 4 2s 8 8 4s. ಸೊ ಎಷ್ಟು ಬಂತು? 8 4s 32K. ಸೊ ಹಾಗಾಗಿ ರೇಟ್ ಇನ್ಕ್ರೀಸಸ್ ಬೈ ಹೌ ಮೆನಿ ಟೈಮ್ಸ್? 32 times. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಹೀಗೆ ನೀವು ಸಾಲ್ವ್ ಮಾಡಬೇಕು. ಸಿಂಪಲ್ ಆಗಿದೆ ಇದು. ಈ ಥರ ಕ್ವಶನ್ಸ್ ಬಂದರೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ ನೆಕ್ಸ್ಟು ಹಾಫ್ ಲೈಫ್ ಪೀರಿಯಡ್ ಆಫ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಈಸ್. ಸೊ ನೀವು ಹಾಫ್ ಲೈಫಲ್ಲಿ ಜಸ್ಟ್ 0 ಆರ್ಡರ್ ಮತ್ತು ಫಸ್ಟ್ ಆರ್ಡರ್ಗೆ ಗೊತ್ತಿದೆ ನಿಮಗೆ. ಸೊ ಇಲ್ಲಿ ಏನು ಕೇಳ್ತಿರೋದು? ಸೆಕೆಂಡ್ ಆರ್ಡರ್. ಹಾಫ್ ಲೈಫ್ ಆಫ್ ಸೆಕೆಂಡ್ ಆರ್ಡರ್ ಕೇಳ್ತು ಅಂದರೆ ಹೇಗೆ ನಾವು ಐಡೆಂಟಿಫೈ ಮಾಡೋದು? ಸೊ 2 ಥರ ಫಾರ್ಮುಲಾ ಇದೆ. ಟಿ ಹಾಫ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ 1 ಮೈನಸ್ ಎನ್ ಯೂಸ್ ಮಾಡ್ಕೊಂಡಾರು ಕಂಡುಹಿಡಿಬೋದು. ಇಲ್ಲಾಂದರೆ ಟಿ ಹಾಫ್ is directly proportional to a naught n minus 1. ಸೊ ಇದೆರಡರಲ್ಲಿ ಯಾವ ಫಾರ್ಮುಲಾರು ಯೂಸ್ ಮಾಡ್ಬಿಟ್ಟು ನೀವು ಕಂಡುಹಿಡಿಬಹುದು. ಎನ್ ಜಾಗದಲ್ಲಿ ನಿಮ್ಗೆ ಕೊಟ್ಟಿರೋ ವ್ಯಾಲ್ಯೂನ ಅಲ್ಲಿ ಅಪ್ಲೈ ಮಾಡಬೇಕು. ಸೊ ಇವಾಗ ಹಾಫ್ ಲೈಫ್ ಪೀರಿಯಡ್ ಆಫ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ಹಾಫ್ ಲೈಫ್ ಪೀರಿಯಡ್ ಆಫ್ ಸೆಕೆಂಡ್ ಆರ್ಡರ್ ರಿಯಾಕ್ಷನ್ ಏನು ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಈಗ ನಾವು ಏನು ಮಾಡೋಣ? ಟಿ ಹಾಫ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಎ ನಾಟ್ ಎನ್ ಜಾಗದಲ್ಲಿ 2 ಅಂತ ಹಾಕೊಳ್ಳೋಣ. ಸೆಕೆಂಡ್ ಆರ್ಡರ್ -1. ಸೊ ಈಗ ಏನು ಬರುತ್ತೆ? 2 - 1 ಅಂತಂದರೆ ಎ ನಾಟ್ 2 - 1 1 ಬರ್ತಾ ಇದೆ. ಹಾಗಾದರೆ ಟಿ ಹಾಫು ಯಾವ ಥರ ಬಂದಿದೆ ನಿಮಗೆ? ಸೊ ಟಿ ಆಫ್ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಮೋಲಾರ್ ಕಾನ್ಸಂಟ್ರೇಷನ್, ರೈಟ್? ಹಾಗಾದರೆ ಯಾವ ಆಪ್ಷನ್ ಆಗುತ್ತೆ? ಸೊ ಫಸ್ಟ್ ಒನ್ ಪ್ರೊಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂತ ಹೇಳ್ತಿದ್ರೆ ತಪ್ಪು. ನಮ್ದು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಬರಬೇಕು. ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಇಂಡಿಪೆಂಡೆಂಟ್ ಅಂದರೆ ಇದ್ರ ಮೇಲೆ ಡಿಪೆಂಡೇ ಆಗಿರಲ್ಲ ಅಂತ, ಬಟ್ ಇದ್ರ ಮೇಲೆ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ತಪ್ಪಿದು. ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್
ಹೌದಾ? ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಹೌದು, ಆಪ್ಷನ್ ಸಿ. ಹಾಗಾದರೆ ಆಪ್ಷನ್ 4 ಆಗಲ್ವಾ? ಇದರಲ್ಲಿ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಸ್ಕ್ವೇರ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಹೇಳಿದರೆ ನಮಗೆ ಇಲ್ಲಿ ಸ್ಕ್ವೇರ್ ಬಂದಿಲ್ಲ, ಸಿಂಗಲ್ 1 ಬಂದಿರೋದು. ಸೊ ಹಾಗಾಗಿ ಆಪ್ಷನ್ 3 ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಹೋಗೋಣ. 19th one, ರೇಟ್ ಆಫ್ ಫಸ್ಟ್ ಆರ್ಡರ್ ಡಿಪೆಂಡ್ಸ್ ಅಪಾನ್. ಸೊ ರೇಟ್ ಆಫ್ ಫಸ್ಟ್ ಆರ್ಡರ್ ಡಿಪೆಂಡ್ಸ್ ಅಪಾನ್, ಯಾವುದ್ರ ಮೇಲೆ ರೇಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಡಿಪೆಂಡ್ ಆಗಿರುತ್ತೆ? ಸೊ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂದ ತಕ್ಷಣ ನಿಮಗೆ ಫಾರ್ಮುಲಾ ನೆನಪಾಗಬೇಕು. ಸೊ ಯಾವುದ್ರ ಮೇಲೆ ಡಿಪೆಂಡ್ ಆಗ್ತಿದೆ? ಟೆಂಪ್ರೇಚರ್ ಮೇಲೆ ಡಿಪೆಂಡ್, ಟೈಮ್ ಮೇಲೆ ಡಿಪೆಂಡ್ ಆಗ್ತಿದೆ, ಮೋಲಾರ್ ಕಾನ್ಸಂಟ್ರೇಷನ್ ಮೇಲೆಲ್ಲ ಡಿಪೆಂಡ್ ಆಗ್ತಿದೆ. ಸೊ ಹಾಗಾಗಿ ಇಷ್ಟರಲ್ಲಿ ಯಾವುದಲ್ಲ, ಟೆಂಪ್ರೇಚರ್ ಮೇಲೂ ಡಿಪೆಂಡ್ ಆಗ್ತಿದೆ. ಇವಾಗ 2 ಡಿಪೆಂಡ್ ಆಗ್ತಿದೆ ಅಂದರೆ 3ನೇದು ಡಿಪೆಂಡ್ ಆಗಿರುತ್ತೆ ಅಂತ. ಸೊ ಟೈಮ್, ಸೊ ನೋಡಿ ರೇಟ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಟೈಮು ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡ್ ಆಗ್ತಿದೆ. ಸೊ ನಾವು 2 ಟಿಕ್ ಮಾರ್ಕ್ ಮಾಡೋಂಗಿಲ್ಲ, ಆವಾಗ ಅರ್ಥ ಮಾಡ್ಕೋಬೇಕು 2 ಆಪ್ಷನ್ ಕರೆಕ್ಟ್ ಆಗ್ತಿದೆ ಅಂದರೆ 3ನೇ ಆಪ್ಷನ್ ಕರೆಕ್ಟ್ ಆಗಿರುತ್ತೆ. ಹಾಗಾದರೆ ಅದು ಆಪ್ಷನ್ ಡಿ, ಆಲ್ ಆಫ್ ದೀಸ್ ಅಂತ. ಓಕೆ, ಸೊ ನೆಕ್ಸ್ಟ್ ಇದು ಹೋಮ್ವರ್ಕ್ ಕ್ವಶನ್. ಇನ್ ದಿ ಸಿಂಪಲ್ ರಿಯಾಕ್ಷನ್ 3a plus b that gives a3b, if the concentration of a is double and b is half, then the rate of reaction will be. ಇದನ್ನ ಕಂಡುಹಿಡ್ಕೋಬೇಕು ನೀವು, ಹೋಮ್ವರ್ಕ್ ಆನ್ಸರ್ ಮಾಡಿ. ಸೊ ಆಮೇಲೆ 21 ನೀಟಲ್ಲಿ ಕೇಳಿರೋ ಕ್ವಶನ್ ಇದೆ ಆ್ಯಕ್ಚುಲಿ ಇದು. ಫಸ್ಟ್ ಆರ್ಡರ್ ರಿಯಾಕ್ಷನ್ ಹ್ಯಾಸ್ ಎ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಆಫ್ 10⁻² seconds. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ? ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಹ್ಯಾಸ್ ಎ ಸ್ಪೆಸಿಫಿಕ್ ರಿಯಾಕ್ಷನ್ ರೇಟ್ ಅಂದ ತಕ್ಷಣ ರೇಟ್ ಕಾನ್ಸ್ಟೆಂಟ್. ಓಕೆ, ಸೊ ರೇಟ್ ಕಾನ್ಸ್ಟೆಂಟ್ ಕೆ ಕೊಡ್ತಾ ಇದ್ದಾರೆ ಇಲ್ಲಿ, 10⁻² ಸೆಕೆಂಡ್ ಇನ್ವರ್ಸ್. ಸೊ ಅದಾದಮೇಲೆ ಹೌ ಮಚ್ ಟೈಮ್ ವಿಲ್ ಇಟ್ ಟೇಕ್, ಕಂಡುಹಿಡಬೇಕಾಗಿರೋದೇನು ಟೈಮ್, ಹೌ ಮಚ್ ಟೈಮ್ ವಿಲ್ ಬಿ ಟೇಕನ್ ಅಂದರೆ ಟಿ ಕಂಡುಹಿಡಿಬೇಕು. ಫಾರ್ 20 grams ಆಫ್ ರಿಯಾಕ್ಟೆಂಟ್ ಟು ರೆಡ್ಯೂಸ್ ಇಟ್ ಟು 5 grams. 20 grams ಆಫ್ ರಿಯಾಕ್ಟೆಂಟ್ ಅಂದ ತಕ್ಷಣ ಇದು R0, ರೆಡ್ಯೂಸ್ ಟು 5 grams ಅಂದ ತಕ್ಷಣ ಇದು R. ಸೊ ಅಂದರೆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಸ್ಟ್ ಆರ್ಡರ್ ರಿಯಾಕ್ಷನ್ 3.303 ಟಿ ಲಾಗ್ R0/R ಅಪ್ಲೈ ಮಾಡಿ ನೋಡಿ ಏನು ಆನ್ಸರ್ ಬರುತ್ತೆ ಅಂತ ಚೆಕ್ ಮಾಡಿ, ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ 22, when the concentration of reactant in reaction A gives B is increased by 8 times and the rate increase only by 2 times, the order of reaction would be. Order of reaction ಕೇಳ್ತಿರೋದಿಲ್ಲಿ. ಸೊ ನೆಕ್ಸ್ಟ್ ಹೋಮ್ವರ್ಕ್ ಕ್ವಶನ್. ದ ರೇಟ್ ಕಾನ್ಸ್ಟೆಂಟ್ ಆಫ್ ಎ ರಿಯಾಕ್ಷನ್ ಇಸ್ 3.25 × 10⁻³ ಮೋಲ್ ಇನ್ವರ್ಸ್ 4 L/4 ಮತ್ತು ಮಿನಿಟ್ ಇನ್ವರ್ಸ್ ಅಂತ ಕೊಟ್ಟಿದ್ದೀನಿ. ಸೊ 5 ಆಪ್ಷನ್ ಇದೆ, ಯಾವುದು ಕರೆಕ್ಟ್ ಆನ್ಸರ್ ಅಂತ ನೋಡ್ಬಿಟ್ಟು ಹೇಳಿ. ಓಕೆ, ಇವತ್ತು ಮಾಡಿದ್ರಲ್ಲಿ ಏನಾದ್ರು ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.